ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ನಾನು ಯಾವೇನು ತೊಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ. ನಾನು ಮಶ್ರೂಮ್ ಬಿರಿಯಾನಿ ಎರಡು ಬಾಕ್ಸ್ ತೊಗೊಂಡಿದ್ದೀನಿ ಮೊಸರನ್ನ. ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಬೇಕಲ್ವ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಳ್ಳೋಣ. ನಿಜವಾಗ್ಲೂ ಮಶ್ರೂಮ್ ಬಿರಿಯಾನಿನ ಈ ಥರ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ನೀವು ಬಾಸ್ಮತಿ ಅಕ್ಕಿ ಮತ್ತು ಸೋನಾ ಮಸೂರಿ ಎರಡನ್ನೂ ತೊಗೊಳ್ಳಿ. ಅದು ಒಂದೇ ಆದರೆ ಅಷ್ಟೊಂದು ಟೇಸ್ಟ್ ಸಿಕ್ಕಲ್ಲ. ಬಟ್ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ನಾನು ಸ್ವಲ್ಪ ಬಾಸ್ಮತಿ, ಸ್ವಲ್ಪ ಸೋನಾ ಮಸೂರಿ ಎರಡನ್ನೂ ಸೇರಿಸಿ ಮಾಡಿದ್ದೀನಿ. ಸಕ್ಕತ್ತಾಗಿರೋದು, ಸೂಪರ್ ಟೇಸ್ಟ್ ಕೊಡುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿದ್ರೆ ನಿಜವಾಗ್ಲೂ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಅಷ್ಟೇ ಈ ಥರ ಅಣಬೆ ಎಲ್ಲ ನೀಟಾಗಿ ಮೇಲ್ಗಡೆ ಇರೋದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು, ಅಂದರೆ ಹಳ್ಳೀಲಿ ಬೆಳೀತವೆಲ್ಲ ಆ ಅಣಬೆ ಆದರೆ ಮೇಲ್ಗಡೆ ಸಿಪ್ಪೆನ ತೆಗೆಯೋ ಅವಶ್ಯಕತೆ ಇರಲ್ಲ. ಇದ್ರದ್ದು ಏನು ಅಂದರೆ ಮೇಲ್ಗಡೆ ಸಿಪ್ಪೆನ ತೆಗಿಲೇಬೇಕು. ಅದು ತುಂಬ ಇದಾಗಿ ಇರುತ್ತೆ. ಆದರೆ ಊರಿಂದು ನಾಟಿ ಅಣಬೆ ಆದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಎರಡನ್ನೂ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡೆ, ಅಂದರೆ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಟ್ಬಿಡೋಣ. ಇಟ್ಬಿಟ್ಟು ನಾನೀಗ ಮಸಾಲ ರುಬ್ಕೊತಾ ಇದ್ದೀನಿ. ಒಂದು 4-5 ಲವಂಗ ಮತ್ತು ಚಕ್ರ ಮೊಗ್ಗು, ಸ್ವಲ್ಪ ಸೋಂಪು ಕಾಳು, ಮತ್ತು ಇದಕ್ಕೊಂದು ಚಕ್ಕೆ, ಇದಕ್ಕೆ ಒಂದು ಏಲಕ್ಕಿಕಾಯಿ, ಮತ್ತು ಒಂದು 2-3 ಟೊಮೊಟೊನ ರುಬ್ಕೊತಾ ಇದ್ದೀನಿ. ಇಲ್ಲಿಗೆ ನಾನು ಅಕ್ಕಿ 1 ಲೋಟ ಬಾಸುಮತಿ ಅಕ್ಕಿನ ಹಾಕ್ಕೊತಾ ಇದ್ದೀನಿ, ಮತ್ತು ಇನ್ನೊಂದು ಲೋಟ ಸೋನಾ ಮಸೂರಿ ಹಾಕ್ಕೊತಾ ಇದ್ದೀನಿ. ಒಟ್ಟು 2 ಲೋಟ ಸೋನಾ ಮಸೂರಿ, 1 ಲೋಟ ಬಾಸುಮತಿ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸೋದಿಸ್ಕೊಂಡು ನಾವು ಅಣಬೆನ ಕ್ಲೀನ್ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಣಬೆ ಕ್ಲೀನ್ ಆಗುತ್ತೆ. ಈಗ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ತುಪ್ಪನ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ತುಪ್ಪ ಎರಡನ್ನೂ ಹಾಕೋತಾ ಇದ್ದೀನಿ. 2 ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈರುಳ್ಳಿನ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಈರುಳ್ಳಿನ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ, ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಡು ಕಸೂರಿ ಮೇಥಿನ ನಾನು ಸ್ಟಾರ್ಟಿಂಗಲ್ಲೇ ಹಾಕೋತಾ ಇದ್ದೀನಿ. ಅದನ್ನು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಫ್ಲೇವರು ಸಖತ್ತಾಗಿ ಕೊಡುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಕಸೂರಿ ಮೇಥಿನ ಈ ಥರ ಇದರಲ್ಲೇ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸಖತ್ ಫ್ಲೇವರ್ ಕೊಡುತ್ತೆ, ಸೂಪರಾಗಿರುತ್ತೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ನಾವು ರುಬ್ಬಿರುವಂತಹ ಮಸಾಲ, ಕ್ಯಾಪ್ಸಿಕಮು ಇಷ್ಟನ್ನು ಹಾಕ್ಬಿಟ್ಟು ಅಣಬೆನ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಬರುವಂತಹ ನೀರೆಲ್ಲನೂ ಸುಂಡಿಸ್ಕೊಬೇಕು. ಮತ್ತು ಇದಕ್ಕೆ ಸ್ವಲ್ಪ ಬಟಾಣಿನೂ ಹಾಕೋತಾ ಇದ್ದೀನಿ. ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅಣಬೆಲಿರೋಂತಹ ಪ್ರತಿ ನೀರಿರೋದು ಸುಂಡೋಗಬೇಕು, ಆ ಥರ ಮಾಡ್ಕೊಬೇಕು. ಅದಾದಮೇಲೆ ನಾನು ಅಕ್ಕಿ ತೊಳೆದಿರುವಂತಹ ಸ್ವಲ್ಪ ಹೊತ್ತು ನೆನೆಸಿ ಇಟ್ಕೊಂಡಿರುವಂತಹ ಅಕ್ಕಿನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನಿವಾಗ ಸ್ವಲ್ಪ ಪೆಪ್ಪರ್ ಪೌಡರು, ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಬಿಸಿನೀರು, ಕಾಯಿಸಿರುವಂಥ ಬಿಸಿನೀರನ್ನ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಹಾಕ್ಕೊಳ್ಳಿ. ತುಂಬಾ ನೀಟಾಗಿ ಉದ್ದುದ್ರಾಗಿ ಬರುತ್ತೆ. ಇದಕ್ಕೆ ರುಚಿ ತಕ್ಕಷ್ಟು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನಾವಿವಾಗ ಅದಕ್ಕೆ ಮುಚ್ಚಳ ಹಾಕಿ ಒಂದು 2 ವಿಷಲ್ ಸಾಕು, ಜಾಸ್ತಿ ಅಷ್ಟು ಬೇಯಿಸಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು 2 ವಿಸಲಲ್ಲಿ ಬೇಯ್ದಿರುತ್ತೆ ನನಗೆ ರೈಸು. ಈಗ ನಾವು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಬಿಟ್ಟು ವಿಸಲ್ ಹೊಡೆಯೋಕ್ಕೆ ಹಾಕ್ಕೊಳ್ಳೋಣ. ನಿಜವಾಗ್ಲೂ ಹೇಳ್ತೀನಿ, ಬಿರಿಯಾನಿ ಮಾತ್ರ ಅತಿ ಓವರ್ ಮಸಾಲೆನೂ ಇರಲ್ಲ, ಸಿಂಪಲ್ ಆಗಾದ್ರೂ ಕ್ವಿಕ್ಕಾಗಿ ಸೂಪರಾಗುತ್ತೆ. ಅದಕ್ಕೊಂದು ಸ್ವಲ್ಪ ನಾನು ಇದಕ್ಕೆ ಮಸಾಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ಈಗ ಹಾಕ್ಕೊಂಡು ಒಂದು ವಿಶಲ್ ಬಂದಮೇಲೆ, ವಿಸಲೆಲ್ಲ ಆರಿದ್ಮೇಲೆ ತೆಗೆಯೋಣ. ನೋಡಿ, ಇಷ್ಟೇ ಸಖತ್ತಾಗಿ ಬಂದಿದೆ.
ಸಖತ್ತಾಗಿ ಅಂದರೆ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಏನು ಟೇಸ್ಟಿಯಾಗಿದೆ ಅಂದರೆ ನಿಜವಾಗ್ಲೂ ಇನ್ನೂ ಒಂದು ಸಲ ತಿನ್ನಬೇಕು ಅನ್ನಷ್ಟು ಟೇಸ್ಟಿಯಾಗಿ ಇತ್ತು. ಈಗ ಅದನ್ನು ನಾವು ಟೇಸ್ಟ್ ನೋಡೋಣ ಬನ್ನಿ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಿಜವಾಗ್ಲೂ ಇನ್ನೂ ಒಂದು ಸಲ ತಿನ್ನಬೇಕು ಮಾಡಿಕೊಂಡು ಅನ್ನಷ್ಟು ಚೆನ್ನಾಗಿತ್ತು. ಈಗ ಅದಕ್ಕೆ ನಾನು ಮೇಲ್ಗಡೆ ನಿಮ್ಗೇನಾದ್ರೂ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬೇಕು ಅಂತ ಅನಿಸಿದ್ರೆ ಮೇಲ್ಗಡೆ ಸ್ವಲ್ಪ ತುಪ್ಪ ಮತ್ತು ಲೆಮನ್ನು ಹಿಂಡ್ಕೊಳ್ಳಿ. ಆಗ ಲೆಮನ್ ಫ್ಲೇವರ್ ಸೂಪರಾಗಿ ಕೊಡುತ್ತೆ, ಸಕ್ಕತ್ತಾಗಿರುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಹೇಳ್ತೀನಿ ಮತ್ತೊಂದು ಸಲ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಸಖತ್ ಟೇಸ್ಟಿಯಾಗಿತ್ತು. ಅತಿ ಓವರ್ ಮಸಾಲೆ ಆಗಿರಲಿಲ್ಲ, ಏನಿಲ್ಲ. ತುಂಬ ಇಷ್ಟ ಆಯಿತು. ನೀವು ಇದೇ ಥರ ಇಷ್ಟೇ ಸಿಂಪಲಾಗಿ ಮಸಾಲೆ ಹಾಕ್ಕೊಂಡು ತಿಂದು ನೋಡಿ. ನಿಜವಾಗ್ಲೂ ಇನ್ನೊಂದು ಸಲ ಇದೇ ಥರ ಮಾಡ್ಕೋಬೇಕು ಅನ್ನಷ್ಟು ನಿಮ್ಗೆ ಇಷ್ಟ ಹಾಗೇ ಆಗುತ್ತೆ. ನಾನು ಮಾಡಿರೋದು ನನಗಿಷ್ಟ, ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಅದು ನನಗೆ ಗೊತ್ತಿಲ್ಲ. ಇಷ್ಟ ಆಗೇ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ನೀವು ನಿಮಗೆ ಒಂದು ಮಾಡುವಾಗ ಹೇಗಿರುತ್ತೆ ಅನ್ನೋದನ್ನು ಇದನ್ನು ನೀವು ಸೇವ್ ಮಾಡ್ಕೊಂಡು ಬೇಕಾದರೆ ಯಾವಾಗ ಬೇಕಾವಾಗ ನೋಡ್ಕೋಬೋದು. ಅಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ರೈಸ್ ಮಾತ್ರ ಉದುರುದ್ರಾಗಿ, ಆಮೇಲೆ ಹತ್ತಿ ಉದುರುದ್ರಾಗಿದ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ಮುದ್ದೆ ಥರ ಇದ್ರೂ ಟೇಸ್ಟಿಯಾಗಿರುತ್ತೆ. ನಾವು ಜಾಸ್ತಿ ನೀರು ಉದುರುದ್ರಾಗಿ ಮಾಡ್ತು ಅಂದರೆ ತಿನ್ನೋಕ್ಕೆ ಆಗಲ್ಲ.